ನಮಸ್ತೆ ಸ್ನೇಹಿತರೆ. ಭಯ ಯಾರಿಗಿಲ್ಲ? ಕೆಲವರು ಕತ್ತಲು ಕಂಡ್ರೆ ಭಯ, ಆಗಂತುಕರು ಕಂಡ್ರೆ ಭಯ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದ್ರೆ ಭಯ, ಭೂತದ ಭಯ, ದೇವ್ರ ಭಯ, ಹಿರಿಯ ಅಧಿಕಾರಿಗಳ ಭಯ. ಈ ರೀತಿ ಭಯ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೇನೋ ಅನ್ನೋ ರೀತಿಯಾಗಿದೆ. ಎಷ್ಟು ರೀತಿಯ ಭಯಗಳಿದೆ, ಭಯ ಬರೋದಕ್ಕೆ ಕಾರಣ ಏನು, ಮತ್ತು ಭಯದ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಮಾರ್ಗಗಳೇನು, ಇಲ್ಲದೆ ಹೋದರೆ ಭಯದಿಂದ ಆಗ್ತಕ್ಕಂಥ ಅಪಾಯಗಳೇನು, ಇವೆಲ್ಲವನ್ನು ನಾನು ಸಂಪೂರ್ಣವಾಗಿ ವಿವರಿಸ್ತೇನೆ. ಹಾಗಾಗಿ ಈ ಚಾನೆಲ್ ಕೊನೆಯವರೆಗೆ ದಯವಿಟ್ಟು ವಾಚ್ ಮಾಡಿ, ನೋಡಿ. ಮತ್ತು ಬಹಳ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಿನದಾಗಿ ಡಾಕ್ಟರ್ HS ನಿರಂಜನಾರಾಧ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಒತ್ತಿ. ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಇದೆ, ಆ ಗಂಟೆ ಸಿಂಬಲನ್ನು ಒತ್ತಿ. ಈಗ ನಾನು ಮುಖ್ಯವಾಗಿ ತಮ್ಮ ಮುಂದೆ ವಿವರಿಸ್ತೇನೆ, ಗಮನ ಇಟ್ಟು ಕೇಳಿ. ಭಯ ಅಂತಕ್ಕಂಥದ್ದು ಪ್ರಕೃತಿ ಅಥವಾ ದೇವರು ಕೊಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ಅದು ನಾವು ಬದುಕಲಿ ಅಂತ ಪ್ರಕೃತಿ ಮಾಡಿರ್ತಕ್ಕಂಥದ್ದು. ಅದರಿಂದ ನಿಜವಾಗ್ಲೂ ಸ್ವಲ್ಪ ಸಹಾಯ ಹಿಂದೆ ಆಗಿದೆ ಅನ್ನೋದು ತಿಳ್ಕೋಬೇಕು. ಸ್ವಲ್ಪ ಭಯ ಇರೋದು ಮುಖ್ಯ ಅನ್ನೋದನ್ನು ತಿಳ್ಕೋಬೇಕು. ಹಾಗಾದರೆ ಭಯ ಎಷ್ಟು ರೀತಿ ಇದೆ? ಸಾಮಾನ್ಯವಾಗಿ ಮನಃಶಾಸ್ತ್ರಜ್ಞರು 4 ರೀತಿ ಭಯ ಇದೆ ಅಂತಾರೆ. ಮೊದಲನೇದು ಫಿಯರ್ ಆಫ್ ಅನ್ನೋನ್. ನಮಗೆ ಗೊತ್ತಿಲ್ಲದೆ ಇರೋದನ್ನ ಕಂಡ್ರೆ ಭಯ ಆಗುತ್ತೆ. ನೋಡಿ, ಒಂದು ಚಿಕ್ಕ ಮಗು ನಮ್ದಿರುತ್ತೆ, ತಾಯಿ ತಂದೆ ಕಂಡ್ರೆ ಭಾಳ ಪ್ರೀತಿ ಬಂದು ತಪ್ಕೊಳ್ಳುತ್ತೆ, ನಗುತ್ತೆ, ಸರಿ. ಆದರೆ ಅಲ್ಲಿ ಕೂತಿದ್ದಾಗ ಇನ್ನೊಂದು ಯಾರೋ ಒಬ್ಬರು ಹೊಸಬರು ಬಂದರು, ಕೈ ಹಿಡ್ಕಕ್ಕೆ ಬಂದರು ಅಂದರೆ ಅಂತ ಕಿರ್ಚತ್ತೆ ಅಲ್ವಾ? ಹಾಗೆ ನಾವು ಒಂದು ಹೊಸದಾಗಿ ಒಂದು ಆಫೀಸ್ಗೆ ಹೋಗಿರ್ತೀವಿ, ಯಾರನ್ನ ಪರಿಚಯ ಮಾಡ್ಕೋಬೇಕು, ಭಯ ಆಗುತ್ತೆ. ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಹೇಗಪ್ಪ ಹೋಗಬೇಕು, ಭಯ ಆಗುತ್ತೆ. ಈ ಉದ್ಯೋಗ ಬಿಟ್ಟು ಮತ್ತೊಂದು ಉದ್ಯೋಗಕ್ಕೆ ಸೇರ್ತೀವಿ, ಅಯ್ಯೋ ಅಲ್ಲಿ ಏನಾಗುತ್ತೋ ಅನ್ನೋ ಭಯ ಆಗುತ್ತೆ. ಈ ರೀತಿ ಫಿಯರ್ ಆಫ್ ಅನ್ನೋನ್ ಒಂದು ರೀತಿಯ ಭಯ. ಎರಡನೇದು ಅಂತಂದರೆ ಫಿಯರ್ ಆಫ್ ಫೇಲ್ಯೂರ್, ಸೋಲಿನ ಭಯ. ಈಗ ಪರೀಕ್ಷೆ ಇದೆ, ದೊಡ್ಡ ಪರೀಕ್ಷೆ ಇದೆ, ಎಲ್ಸ್ ಮಾರ್ಕ್ಸ್ ಬರುತ್ತೋ ಇಲ್ವೋ, ರ್ಯಾಂಕ್ ಬರುತ್ತೋ ಇಲ್ವೋ, ಪಾಸ್ ಆಗ್ತೀನೋ ಇಲ್ವೋ, ಭಯ. ಒಂದು ಉದ್ಯೋಗ ಪ್ರಾರಂಭ ಮಾಡಿದ್ದೀನಿ, ಆ ಉದ್ಯೋಗ ಯಶಸ್ಸಾಗುತ್ತೋ ಇಲ್ವೋ, ಭಯ. ಅಥವಾ ನಾನು ಒಂದು ದೊಡ್ಡ ವ್ಯವಹಾರ ಶುರು ಮಾಡಿದ್ದೀನಿ, ಭಯ ಆಗುತ್ತೆ. ಇದು ಸೋಲಾಗ್ತಕ್ಕಂಥ ಒಂದು ಭಯ ಇರುತ್ತೆ. ಮೂರನೇದು ಫಿಯರ್ ಆಫ್ ಜಡ್ಜ್ಮೆಂಟ್ ಅಥವಾ ಕ್ರಿಟಿಸಿಸಮ್ ಅಂತ. ಎಲ್ಲೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅನೇಕ ಜನರು ಇರ್ತಾರೆ, ಸ್ವಲ್ಪ ಪರಿಚಯ ಇದ್ದವರು, ಹೆಚ್ಚು ಪರಿಚಯ ಇದ್ದವರು, ಪರಿಚಯ ಇಲ್ಲದೆ ಇರೋರು. ನಮ್ಮನ್ನು ನೋಡಿ ಅವ್ರು ಏನು ಅಭಿಪ್ರಾಯ ಅಂದ್ಕೊಂಡ್ರು, ನನ್ನ ಬಗ್ಗೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅಥವಾ ಏನೋ ಒಂದು ಸ್ವಲ್ಪ ಟೀಕೆ ಮಾಡಿದ್ರು, ಅದು ಟೀಕೆ ಸರಿನೋ ಅಲ್ವೋ, ನಮಗೆ ಬೇಸರ ಆಗುತ್ತೆ, ಭಯ ಆಗುತ್ತೆ. ಫಿಯರ್ ಆಫ್ ಜಡ್ಜ್ಮೆಂಟ್ ಆ್ಯಂಡ್ ಕ್ರಿಟಿಸಿಸಮ್ ಅಂತ. ನಾಲ್ಕನೇದು ಭಾಳ ಫಿಯರ್ ಆಫ್ ಲಾಸ್, ಸೋತೋಗ್ಬಿಡ್ತೀವಿ ಅಂತಕ್ಕಂಥದ್ದು. ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತೀವೋ ಏನೋ ಅಂತ. ಉದ್ಯೋಗ ಪ್ರಾರಂಭ ಮಾಡಿದ್ದೀವಿ, ನಷ್ಟ ಆಗುತ್ತೆ ಏನೋ ಅಂತ. ಸಂಬಂಧಗಳಿದೆ, ಹೊಸದಾಗಿ ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತೋ ಇಲ್ಲೋ, ಬಿಟ್ಟು ಓಡೋಗ್ಬಿಡ್ತಾಳೋ ಏನೋ ಅಂತ. ಅಥವಾ ಗಂಡ ಕಿರ್ಕಳ ಕೊಡ್ತಾನೋ ಏನೋ ಅಂತಕ್ಕಂಥದ್ದು. ತಂದೆ ತಾಯಿಗಳಿದ್ದಾರೆ, ಕಾಯಿಲೆ ಬಂದಿದೆ, ಎಲ್ಲಿ ಸತ್ತು ಹೋಗ್ಬಿಡ್ತಾರೋ ಅಂತಕ್ಕಂಥದ್ದು. ಅಥವಾ ICUನಲ್ಲಿದ್ದಾರೆ, ಮುಂದೆ ಏನಾಗುತ್ತೋ ಅನ್ನೋದು. ಈ ರೀತಿ ನಮ್ಮ ಸಂಬಂಧಗಳು ಎಲ್ಲಿ ಕಳಚಿ ಹೋಗ್ತವೆ ಅಂತಕ್ಕಂಥದ್ದು. ಈ ರೀತಿ ಫಿಯರ್ ಆಫ್ ಲಾಸ್ ಅಂತೀವಿ. ಇಷ್ಟು 4 ಬಹಳ ಮುಖ್ಯವಾದ ರೀತಿಯ ಭಯಗಳಿದೆ. ಈ ಭಯಗಳನ್ನು ನಿವಾರಣೆ ಮಾಡೋದು ಹೇಗೆ, ಅಥವಾ ಸಹಿಸ್ಕೊಳ್ಳೋದು ಹೇಗೆ, ಅದು ಭಾಳ ಮುಖ್ಯವಾದ ವಿಷಯ. ಮೊದಲನೇದು, ನಂಬರ್ 1, ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಫಿಯರ್. ನಿಮಗೆ ಭಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿ ಭಯ ಇದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಾವು 90% ಭಯದಿಂದ ಹೊರಗಡೆ ಬಂದಾಗೆ. ನೋಡಿ, ಭಯದ ಮುಖ್ಯವಾದ ರೀಸನ್ಸ್ ಏನು ಅಂತ ನಾನು ಹೇಳಿ ಈ ಸಂಬಂಧಗಳಿಗೆ ನಿವಾರಣೆಗಳಿಗೆ ಬರ್ತೇನೆ. ಭಯ ಉಂಟಾದಾಗ ನಮ್ಮ ಮೆದುಳಿನ ಮೇಲೆ ಪರಿಣಾಮ ಆಗುತ್ತೆ. ಅಲ್ಲಿ ಕೆಲವು ಗ್ರಂಥಿಗಳಿದೆ ನಮ್ಮ ಶರೀರದಲ್ಲಿದೆ. ಉದಾಹರಣೆಗೆ ಥೈರಾಯ್ಡ್ ಗ್ರಂಥಿ ಅಂತ ಎಲ್ಲಿದೆ, ಹಾಗೆ ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ರಂಥಿ ಅಂತ ಇದೆ. ಯಾವಾಗ ಭಯ ಆಗಿ ಕಣ್ಣಿನ ಮುಖಾಂತರ, ಶಬ್ದದ ಮುಖಾಂತರ ಹೋಗಿ ಮೆದುಳಿಗೆ ಬರುತ್ತೆ, ಮೆದುಳು ಇವುಗಳ ಮೇಲೆ ಪರಿಣಾಮ ಬೀರಿ ಕೆಲವು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಏನದು? ಥೈರಾಕ್ಸಿನ್ ಅಂತ ಹೇಳ್ತೀವಿ. ಮತ್ತು ಈ ಮೂತ್ರಪಿಂಡಗಳ ಮೇಲಿರೋ ಅಡ್ರಿನಲ್ ಗ್ರಂಥಿಗಳಿಂದ ಎಡ್ರಿನಲಿನ್, ನಾರ್ ಎಡ್ರಿನಲಿನ್ ಅಥವಾ ಎಫಿನೆಫ್ರಿನ್, ನಾರ್ ನೆಫ್ರಿನ್ ಅಂತಕ್ಕಂಥ ಹಾರ್ಮೋನುಗಳು ಸ್ರವಿಕೆ ಆಗುತ್ತೆ. ಆ ಭಯ ಆಯ್ತಲ್ಲ,
ಭಯ ಆಗಿದ್ದಕ್ಕಾಗಿ ಮುಂದೆ ಈತನಿಗೆ ಸಾವು ಬರ್ಬೋದು, ಕಷ್ಟ ಆಗ್ಬೋದು ಅಂದ್ಬಿಟ್ಟು ದೇಹನ ಸಿದ್ಧಪಡಿಸೋದಕ್ಕೆ ಬರುತ್ತೆ. ಆ ಸಮಯದಲ್ಲಿ ನಮಗೇನಾಗುತ್ತೆ, ನಿಮ್ಮ ಜೀವನದಲ್ಲಿ ತುಂಬ ಭಯ ಆದಂಥ ಸಂದರ್ಭದಲ್ಲಿ ಏನಾಗಿತ್ತು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಹೃದಯದ ಬಡಿತ ನಿಮಗೆ ಕೇಳಿಸೋ ಡಬ 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 ಶಬ್ದ ಕೇಳಿಸುತ್ತಲ್ವ, ಹೃದಯದ ಬಡಿತ ಹೆಚ್ಚಾಗುತ್ತೆ, ರಕ್ತದ ಪರಿಚಲನೆ ಹೆಚ್ಚಾಗುತ್ತೆ, ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ಹೆಚ್ಚಾಗುತ್ತೆ, ಕೂದಲುಗಳು ನಿಮರ್ಕೊಳ್ತವೆ ಮತ್ತು ಎಲ್ಲಿಲ್ಲದ ಬೆವರು ಬರೋದಕ್ಕೆ ಬರುತ್ತೆ ಮತ್ತು ಸಿಟ್ಟು ಅಥವಾ ಸಡು ಬರುತ್ತೆ. ಇವೆಲ್ಲವನ್ನ ಕಾರಣ ಏನು ಅಂದರೆ 3 ರೀತಿಯ ಬದಲಾವಣೆಗಳು ಶರೀರದಲ್ಲಿ ಕಾಣುತ್ತೆ. ಒಂದು, ಅತಿಯಾದ ಭಯ ಆಗಿ. ಎರಡನೇದು, ಓಡೋಗೋಣ, ಎಲ್ಲಿದ್ರೂ ಕಷ್ಟ ಅಲ್ವಾ, ಈಗ ಹುಲಿ ಬಂತು ಅಥವಾ ನಾಯಿ ಯಾವುದೋ ಕಚ್ಚಕ್ಕೆ ಬಂದು ಓಡೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಯಾವುದೋ ಈ ಕೆಲಸದಲ್ಲಿದ್ದೀವಿ, ತುಂಬ ಕಿರುಕುಳ ಕೊಡ್ತಾರೆ, ಬಿಟ್ಟು ಹೊರಟೋಗೋಣ ಅಂತಕ್ಕಂಥದ್ದು ಫ್ಲೈಟ್ ಅಂತ. ಇನ್ನೊಂದು, ಎದುರಿಸೋಣ, ಹೊಡ್ದೆ ಬಿಡೋಣ ಅಂತಕ್ಕಂಥದ್ದು, ಇದು ಫೈಟ್ ಅಂತೀವಿ. 3F ಚಟುವಟಿಕೆಗಳಾಗುತ್ತೆ. ಹಾಗಾಗಿನೇ ಮೊದಲನೇ ಪರಿಹಾರದ ವಿಧಾನದಲ್ಲಿ, ಭಯದ ಪರಿಹಾರದ ವಿಧಾನದಲ್ಲಿ ಭಯ ಅರ್ಥ ಮಾಡ್ಕೊಳ್ಳಿ, ದೇಹ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ. ಆಮೇಲೆ ಒಂದು ದೀರ್ಘವಾದ ಉಸಿರು ತಗೊಳ್ಳಿ. ಈಗ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದ್ದಕ್ಕಿದ್ದಂಗೆ ಕತ್ಲಾಯಿತು, ಭಯ. ಏನಕ್ಕಾಗಿರ್ಬೋದು ಕತ್ಲು? ಎಲ್ಲೋ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿರ್ಬೋದು, ರಿಪೇರಿ ಆಗ್ತಾ ಇರ್ಬೋದು, ಮಳೆ ಬರುತ್ತೋ ಏನೋ, ಮರ ಬಿದ್ದಿರ್ಬೋದು. ಬಿಡು, ಇಲ್ಲಿ ಸೆಲ್ ಇದೆ, ಮೊಬೈಲ್ ಇದೆ, ಲೈಟ್ ಆನ್ ಮಾಡ್ಕೊಳ್ತೀನಿ, UPS ಇದೆ, ಲೈಟ್ ಹೋಗಿ ಆನ್ ಮಾಡ್ತೀನಿ. ಈ ರೀತಿ ಫಸ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಮುಕ್ಕಾಲ್ವಾಗ ಭಯ ಕಡಿಮೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋದು ಭಯ ಬಂದಿದೆ ಅಂತಕ್ಕಂಥದ್ದು. ಎರಡನೇದು ಭಾಳ ಮುಖ್ಯವಾಗಿ, ಜೀವನದಲ್ಲಿ ಸೋಲು ಆದಾಗ ಭಯ ಆಗುತ್ತಲ್ಲ, ಸೋಲು ಸಹಜ, ಅರ್ಥ ಮಾಡ್ಕೋಬೇಕು. ಸೋಲು ಸಹಜ. ಹಾಗಾಗಿ ಈ ಸೋಲಿಂದ ನಾನು ಪಾಠ ಕಲಿತೀನಿ. ಈಗ ಕಿರು ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂದಿದೆ, ಪಾಠ ಕಲಿತೀನಿ. ಏನು ಅಂದರೆ ಆ ಚಾಪ್ಟ್ರು 2-3 ಸಾರಿ ಮಾತ್ರ ಓದೆ, ಇನ್ನೂ 2 ಸಾರಿ ಓದ್ತೀನಿ ಅಡಿಷನಲ್ ಆಗಿ. ಕ್ಲಿಷ್ಟವಾದ ಫಾರ್ಮುಲಾನ 4-5 ಸಾರಿ ಬರೀತೀನಿ. ಅರ್ಥ ಆಗಿಲ್ಲ ಅಂದರೆ ಟೀಚರ್ಸ್ನ ಕೇಳಿ ಆ ಕಾನ್ಸೆಪ್ಟನ್ನು, ಪರಿಕಲ್ಪನೆಯನ್ನು ತಿಳ್ಕೊಳ್ತೀನಿ. ಈ ರೀತಿ ಮಾಡಿದ್ರೆ ಭಯ ನಿವಾರಣೆ ಆಗುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿ, ಈ ಸೋಲು ಅನ್ನೋದು ಒಂದು ಕಲಿಕೆ ಅಂತ ಹೇಳಿದ್ನಲ್ಲ, ಅದರ ಜೊತೆಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಒಂದು ಸ್ಪಷ್ಟವಾದ ಕನಸನ್ನು ಕಾಣಬೇಕು. ಇಲ್ಲದೆ ಹೋದರೆ ಭಯ ಆಗುತ್ತೆ. ಈಗ ಉದಾಹರಣೆಗೆ, ನಾನು ವಿದ್ಯಾರ್ಥಿ, ನಾನು ಮೆಡಿಕಲ್ ಓದಬೇಕು ಅಂತ ಏನೋ ಒಂದು ಆಸೆ ಇದೆ. ಅದಕ್ಕೇನು ಇರ್ತಕ್ಕಂಥ ಸಮಯದಲ್ಲಿ ನಾನು ಮುಖ್ಯವಾದ ಯಾವ ವಿಷಯಗಳು ಪರೀಕ್ಷೆಗೆ ಮುಖ್ಯ, ಯಾವ ಅಧ್ಯಾಯಗಳು ಮುಖ್ಯ, ಅವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಕಿರು ಪರೀಕ್ಷೆಗಳನ್ನು ಆಗಾಗ್ಗೆ ತಗೊಂಡು ಮಾದರಿ ಪರೀಕ್ಷೆಗಳನ್ನು ತಗೊಂಡು ಸಿದ್ಧಪಡಿಸಿದ್ರೆ ಆಯಿತು. ಹಾಗೆ ನನ್ನ ಸಮರ್ಥನೆಯಲ್ಲಿ ಅಂಕಗಳ ಪಡೆಯೋದ್ರಲ್ಲಿ ಈ ಟೆಸ್ಟಲ್ಲಿ 85, ಮುಂದಿನ ಟೆಸ್ಟಲ್ಲಿ 90, ಆ ರೀತಿ ಪುಟ್ಟದಾಗಿ ಸಮಸ್ಯೆಯನ್ನು, ದೊಡ್ಡ ಸಮಸ್ಯೆನ ಪುಟ್ಟದಾಗಿ ವಿಂಗಡಣೆ ಮಾಡಿ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಅನುಷ್ಠಾನ ಮಾಡ್ತಾ ಹೋದರೆ ಭಯ ನಿವಾರಣೆ ಆಗತ್ತೆ. ಪರೀಕ್ಷಾ ಭಯ ಅಷ್ಟೇ, ನಾನು ಶ್ರೇಷ್ಠ ಅಧ್ಯಾಪಕ ಆಗಬೇಕು ಅಂತಕ್ಕಂಥ ಭಯ ಇರ್ಬೋದು, ಅಥವಾ IAS ಅಧಿಕಾರಿಯಾಗಿ ನಾನು ಅತ್ಯುನ್ನತವಾದ ಹೆಸರನ್ನು ಮತ್ತು ಮುಂಬಡ್ತಿಯನ್ನು ಪಡಿಬೇಕು ಅಂತಕ್ಕಂಥದ್ದು. ಹಾಗೆ ವ್ಯಾಪಾರದಲ್ಲೂ ಅಷ್ಟೇ. ಹೀಗೆ ಒಂದು ಭಯ ನಿವಾರಣೆಗೆ ಅದು ಸರಿ. ಇನ್ನೊಂದು, ಅತಿಯಾದ ಶ್ರೇಷ್ಠತೆಗೆ ಬೆನ್ನು ಬೀಳಬಾರ್ದು, ಅದ್ರ ಹಿಂದೆ ಹೋಗಬಾರ್ದು. ಅತಿಯಾದ ಶ್ರೇಷ್ಠತೆ, ಈಗ ಉದಾಹರಣೆಗೆ 98 ಬಂದಿದೆ, ನಾವು 100ಕ್ಕೆ 100 ತಗೋಬೇಕು. ಹಾಗಾಗಿ ಎಲ್ಲೆಲ್ಲದ ಭಯ ಪಟ್ಕೊಂಡು ಹೋದರೆ ಆ ಭಯದ ಆತಂಕದಿಂದಲೇ ಮರ್ತೋಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಮ್ಮೆಲ್ಲ ಪ್ರಯತ್ನವನ್ನು ಮಾಡಬೇಕು. ಎಸ್, ಐ ಆಮ್ ವೆರಿ ನಿಯರ್ ದ್ಯಾಟ್. ಐ ಹ್ಯಾವ್ ಪ್ರಿಪೇರ್ಡ್ ವೆರಿ ವೆಲ್, I have practiced very well. I have developed all the skills needed for my job. I have developed all the skills needed for my business. ಹೀಗೆ ಎಲ್ಲ ಮಾಡಿಕೊಂಡು ಎಕ್ಸಲೆನ್ಸ್ನ ತುದಿಗೆ ಹೋಗಲೇಬೇಕು, ಓದಲೇಬೇಕು, ಮತ್ತೆ ಬದಲಾವಣೆ ಆಗಿ ಚೇಂಜ್ ಆಗ್ತಲೇ ಇರುತ್ತೆ. ಸೊ ಬಿ ಹ್ಯಾಪಿ ವಿತ್ ಇಟ್. ಆವಾಗ ಭಯ ನಿವಾರಣೆ ಆಗುತ್ತೆ. ಇನ್ನೂ ಒಂದು ಭಾಳ ಮುಖ್ಯವಾಗಿ ಅಂತ ಅಂದರೆ, ನಮ್ಮ ವೃತ್ತಿಯಲ್ಲಿರ್ಬೋದು, ವಿದ್ಯಾರ್ಥಿ ದೆಸೆಯಲ್ಲಿರ್ಬೋದು, ನಮ್ಮ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥ ಮಾರ್ಗದಲ್ಲಿರ್ಬೋದು, ಅವಾಗ ಏನಾದರೂ ಸಮಸ್ಯೆಗಳು ಬಂದು ಭಯ ಉಂಟಾದರೆ ಆ ಭಯಕ್ಕೆ ನಾವು ನಮ್ಮ ಗೆಳೆಯರಲ್ಲಿ ಹೆಚ್ಚು ಅನುಭವ ಇರತಕ್ಕಂಥ, ಮುಕ್ತವಾಗಿ ಮಾತನಾಡತಕ್ಕಂಥ ಮತ್ತು ಗೌಪ್ಯವನ್ನು ಉಳಿಸ್ಕೊಳ್ತಕ್ಕಂಥ ಸ್ನೇಹಿತರಿದ್ದರೆ ಅಥವಾ ಮೆಂಟರ್ಸ್ ಅಂತೀವಲ್ಲ, ಹಿರಿಯ ಗೆಳೆಯರು ಇದ್ದರೆ ಅವ್ರ ಜೊತೆಗೆ ಮುಕ್ತವಾಗಿ ಮಾತನಾಡಿ, ನನಗೆ ಇಂಥ ಭಯ ಇದೆ,
ನನ್ನ ವ್ಯಾಪಾರದಲ್ಲಿ ಯಶಸ್ಸಾಗ್ತೀನೋ ಇಲ್ವೋ, ನಾನು ಓದೋದ್ರಲ್ಲಿ ಯಶಸ್ಸಾಗ್ತೀನೋ ಇಲ್ವೋ ಅನ್ನೋದನ್ನು ನೀವು ಮುಕ್ತವಾಗಿ ಮಾತನಾಡಿ, ಅವರ ಮಾತುಗಳನ್ನು ಆಲಿಸಿ, ಅವರ ಮಾರ್ಗದರ್ಶನವನ್ನು ತಗೊಳ್ಳಿ, ಹಂತ ಹಂತಕ್ಕೂ ತಗೊಳ್ಳಿ. ಅವಾಗ ಭಯ ತಾನೇ ನಿವಾರಣೆ ಆಗುತ್ತೆ. ಇವೆಲ್ಲದಕ್ಕೂ ಬಹಳ ಮುಖ್ಯವಾಗಿ ಇನ್ನೂ ಅಗತ್ಯ ಇದ್ದರೆ ಆ ಭಯ ನಿವಾರಣೆಗೆ ಗೋ ಆ್ಯಂಡ್ ಮೀಟ್ ಆಪ್ತ ಸಮಾಲೋಚಕರು ಅಂತೀವಿ, ಥೆರಪಿಸ್ಟ್ ಅಂತ ಕರಿತೀವಿ. ಅದನ್ನ ಹೋಗಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೂ ನಿಮಗೆ ಇನ್ನೂ ಭಯ ಇದ್ದರೆ ಟ್ರೈ ಟು ಮೀಟ್ ಎ ಸೈಕಾಲಜಿಸ್ಟ್, ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಹಾಗಾಗಿ ಸ್ನೇಹಿತರೆ, ಈ ಅಂಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಬೇಕು. ನಿಮ್ಮ ಭಯ ಯಾವುದು? ಅದು ಕೃತಕವಾದ ಅಥವಾ ನಿಜವಾಗ್ಲೂ ಯಾರೋ ಒಂದಿದ್ದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇಂಪ್ರಿಂಟ್ ಆಗಿದೆಯಾ? ಮತ್ತು ನೀವು ಭಯವನ್ನು ಹೇಗೆ ನಿವಾರಣೆ ಮಾಡಿಕೊಂಡ್ರಿ? ನಿಮ್ಮ ಭಯ ಈ 4 ಭಯಗಳಲ್ಲಿ ಯಾವ ರೀತಿ? ಇದನ್ನು ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ವಿವರಣೆ ನಿಮಗೆ ಸಹಾಯ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ಆತಂಕ ಮತ್ತು ಒತ್ತಡ ಇದೆಯಲ್ಲ, ಇವತ್ತಿನ ಆಧುನಿಕ ಪ್ರಪಂಚದಲ್ಲೇ ನಮ್ಮನ್ನು ಕಾಡುತ್ತೆ. ಅದರ ಬಗ್ಗೆನೂ ಭಾಳ ವಿವರವಾದ ಒಂದು ವಿಡಿಯೋನ ನಾನು ಮಾಡ್ತೇನೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದರೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.